ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಿಮಗೆ ಅಧ್ಯಾಯ 4 ವೃತ್ತಗಳು ಈ ಒಂದು ಅಧ್ಯಾಯದ ಕೊನೆಯ ಅವಧಿಗೆ ಸ್ವಾಗತ ಕೋರ್ತಾ, ನಾನು ಇಂದಿನ ತರಗತಿಯಲ್ಲಿ ನಿಮಗೊಂದು ಚಟುವಟಿಕೆಯನ್ನು ನೀಡಿದ್ದೆ. ಅದರ ತೀರ್ಮಾನದಿಂದ ನಾವು ತರಗತಿಯನ್ನು ಪ್ರಾರಂಭ ಮಾಡೋಣ ಅಂತ ಸಹ ತಿಳಿಸಿದ್ದೆ. ಆ ಚಟುವಟಿಕೆ ಏನು ಅಂತ ಹೇಳಿ ಒಮ್ಮೆ ನೋಡೋಣವಾ? ನೀವೆಲ್ಲರೂ ಸಹ ಚಟುವಟಿಕೆಯನ್ನು ಮಾಡಿದ್ದೀರಾ. ನಿಮ್ಮ ತೀರ್ಮಾನವನ್ನು ನೀವು ಬರೆದಿಟ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ಚಟುವಟಿಕೆನ ಮತ್ತೊಮ್ಮೆ ಇಲ್ಲಿ ನೋಡೋಣ. ನಿಮಗೆ ಈ ರೀತಿಯಾಗಿ ಕೊಟ್ಟಿದ್ದೆ ನಾನು. ವಿವಿಧ ಅಳತೆಯ ತ್ರಿಜ್ಯವಿರುವ ವೃತ್ತಗಳನ್ನು ರಚಿಸಿ, ಈ ವೃತ್ತಗಳಿಗೆ ಬಾಹ್ಯ ಬಿಂದುವಿನಿಂದ ನಿಮಗೆ ನಿರ್ದಿಷ್ಟವಾದಂತಹ ಅಳತೆಯನ್ನು ಕೊಟ್ಟಿರಲಿಲ್ಲ. ಸೊ ನೀವೇ ಅಳತೆಯನ್ನು ತೆಗೆದುಕೊಂಡು ಒಂದು ಬಿಂದುವನ್ನು ವೃತ್ತದ ಹೊರಗಡೆ ಮಾರ್ಕ್ ಮಾಡಿಕೊಂಡು ಅದರಿಂದ ಸ್ಪರ್ಶಕಗಳನ್ನು ರಚಿಸಿ. ಈಗಾಗಲೇ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಬಾಹ್ಯ ಬಿಂದುವಿನಿಂದ ಹೇಗೆ ಸ್ಪರ್ಶಗಳನ್ನು ರಚಿಸಬೇಕು ಅಂತ ಸಹ ತಿಳಿಸಿದ್ದೆ. ರಚಿಸಿದ ನಂತರ ಸ್ಪರ್ಶಕಗಳ ಉದ್ದವನ್ನು ಕಂಡುಹಿಡಿಯಿರಿ. ಜೊತೆಗೆ ವೃತ್ತ ಕೇಂದ್ರ ಹಾಗೂ ಬಾಹ್ಯ ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ರಚಿಸಿ, ಸ್ಪರ್ಶಕಗಳು ಈ ರೇಖೆಯೊಂದಿಗೆ ಉಂಟು ಮಾಡಿರುವ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ. ಇದನ್ನು ನೀವು ವಿವಿಧ ತ್ರಿಜ್ಯಗಳಿರುವ ವೃತ್ತಗಳಿಗೆ ರಚಿಸಿ ನಿಮ್ಮ ತೀರ್ಮಾನ, ನೀವು ಗಮನಿಸಿದಂತಹ ಅಂಶ ಏನು ಅಂತ ಹೇಳಿ ನನಗೆ ತಿಳಿಸಿ ಅಂತ ಹೇಳಿ ನಿಮಗೆ ಹೇಳಿದ್ದೆ. ನೀವೆಲ್ಲರೂ ಸಹ ಈ ಚಟುವಟಿಕೆಯನ್ನು ಮಾಡಿ ನಿಮ್ಮ ತೀರ್ಮಾನದೊಂದಿಗೆ ನನ್ನ ಎದುರಿಗೆ ಕೂತಿದ್ದೀರಿ ಅಲ್ವೇ? ನಿಮ್ಮ ತೀರ್ಮಾನ ಏನಾಗಿದೆ ಅಂತ ನಾನು ನಿಮಗೀಗ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಎಲ್ಲರೂ ಸಹ ಗಮನಿಸಿ ಮಕ್ಕಳೇ. ಎ ಮತ್ತು ಬಿ ಬಿಂದುಗಳನ್ನು ಗುರುತು ಮಾಡಿಕೊಂಡು ನಾವು ಬಿ ಅನ್ನು ಬಾಹ್ಯ ಬಿಂದುವನ್ನಾಗಿಸಿ ಒಂದು ರೇಖಾಖಂಡವನ್ನು ರಚಿಸ್ಕೊಂಡ್ವಿ. ಎಯನ್ನು ವೃತ್ತ ಕೇಂದ್ರವನ್ನಾಗಿರಿಸಿಕೊಂಡು ಒಂದು ವೃತ್ತವನ್ನು ರಚಿಸ್ಕೊಂಡ್ವಿ. ಎ ಬಿ ರೇಖೆಯಲ್ಲಿ ಅರ್ಧದಕ್ಕಿಂತ ಹೆಚ್ಚು ಅಳತೆಯನ್ನು ತೆಗೆದುಕೊಂಡು ಕಂಸಗಳನ್ನು ಎಳೆದು ನಾವು ಎ ಬಿ ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ರಚಿಸ್ಕೊಂಡ್ವಿ. ಆ ಲಂಬಾರ್ಧಕ ಎ ಬಿ ರೇಖೆಯನ್ನು ಛೇದಿಸ ಬಿಂದುವಿನಲ್ಲಿ ವೃತ್ತ ಕೇಂದ್ರವನ್ನಾಗಿರಿಸಿಕೊಂಡು ಒಂದು ವೃತ್ತವನ್ನು ರಚಿಸಿದ್ವಿ. ಈ ವೃತ್ತ ಈಗಾಗಲೇ ರಚಿಸಿದಂತಹ ಗುಲಾಬಿ ಬಣ್ಣದ ವೃತ್ತವನ್ನು ಎನ್ ಮತ್ತು ಓ ಬಿಂದುಗಳಲ್ಲಿ ಛೇದಿಸ್ತು. ಆ ಎನ್ ಮತ್ತು ಓ ಬಿಂದುಗಳನ್ನು ಬಾಹ್ಯ ಬಿಂದುವಿಗೆ ಸೇರಿಸಿದ್ವಿ. ಹಾಗೂ ಅವುಗಳ ಅಳತೆಯನ್ನು ಮಾಡಿದಾಗ ನೀವು ನೋಡ್ಬೋದು, ಬಿ ಎನ್ನ ಅಳತೆ 6.3, ಬಿ ಒನ ಅಳತೆ 6.3 ಇತ್ತು. ಹಾಗೆ ಎ ಮತ್ತು ಬಿ ಈ ವೃತ್ತ ಕೇಂದ್ರವನ್ನು ಸೇರಿಸುವ ರೇಖಾಖಂಡದೊಂದಿಗೆ ಸ್ಪರ್ಶಕಗಳು ಎಷ್ಟು ಕೋನವನ್ನು ಉಂಟು ಮಾಡಿದ್ದೇವೆ ಅಂತ ಗಮನಿಸಿದಾಗ 25.4, 25.4. ಅಂದರೆ ನೀವು ಗಮನಿಸಿದ ಅಂಶ ಏನಾಗಿತ್ತು? ಸ್ಪರ್ಶಕಗಳ ಉದ್ದ ಸಮವಾಗಿದೆ. ಹಾಗೆ ಆ ಸ್ಪರ್ಶಕಗಳು ವೃತ್ತ ಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸ್ತಾ ಇರುವಂತಹ ರೇಖಾಖಂಡದೊಂದಿಗೆ ಸಮವಾದಂತಹ ಕೋನಗಳನ್ನು ಉಂಟು ಮಾಡ್ತಿದ್ದಾವೆ. ಈಗ ನಾನು ಅಳತೆಯನ್ನು ಬದಲು ಮಾಡಿ ತೋರಿಸ್ತಾ ಇದ್ದೇನೆ. ಆ ಬಾಹ್ಯ ಬಿಂದುವಿನ ಅಳತೆಯನ್ನು ಬದಲಾವಣೆ ಮಾಡಿದಾಗ್ಲೂ ಸಹ ಸ್ಪರ್ಶಕಗಳ ಉದ್ದ ಸಮವಾಗಿದೆ, ಹಾಗೂ ಅವುಗಳು ಉಂಟು ಮಾಡ್ತಾ ಇರುವಂತಹ ಕೋನದ ಅಳತೆ ಸಹ ಸಮವಾಗಿದೆ. ನೀವೆಲ್ಲರೂ ಸಹ ಗಮನಿಸ್ತಾ ಇದ್ದೀರಾ ಅಲ್ವಾ ಮಕ್ಕಳೇ? ನೋಡಿ, ಸ್ಪರ್ಶಕಗಳ ಉದ್ದ ಸಮವಿದೆ, ಹಾಗೆ ಅವುಗಳು ಉಂಟು ಮಾಡ್ತಾ ಇರುವಂತಹ ಕೋನದ ಅಳತೆಗಳು ಸಹ ಸಮವಾಗಿದೆ. ಹಾಗಾದರೆ ನಿಮ್ಮ ತೀರ್ಮಾನ ಏನಾಗಿತ್ತು? ಹೌದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತೆ, ಹಾಗೂ ಆ ಸ್ಪರ್ಶಕಗಳು ವೃತ್ತ ಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸುವಂತಹ ರೇಖೆಯೊಂದಿಗೆ ಸಮವಾದ ಅಳತೆಯ ಕೋನವನ್ನು ಉಂಟು ಮಾಡ್ತಾ ಇದ್ದಾವೆ, ಅಥವಾ ಅವುಗಳು ಉಂಟು ಮಾಡ್ತಾ ಇರುವ ಕೋನಗಳ ಅಳತೆ ಸಮವಾಗಿದೆ ಅನ್ನೋದು ನಿಮ್ಮ ತೀರ್ಮಾನವಾಗಿತ್ತು. ಹೌದಾ? ಸೊ ಮೊದಲನೇ ತೀರ್ಮಾನ ಏನು? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತೆ, ಹಾಗೆ ಅವುಗಳು ಉಂಟು ಮಾಡ್ತಾ ಇರುವಂತಹ ಕೋನವು ಸಮನಾಗಿರೋದ್ರಿಂದ ಆ ರೇಖೆ ಏನಿದೆ ಎ ಬಿ ಯು, ಅದು ಎನ್ ಬಿ ಒನ ಕೋನಾರ್ಧಕ ರೇಖೆ ಆಗಿದೆ ಅಂತ ಸಹ ನಾವು ಗಮನಿಸಿದ್ವಿ. ಹಾಗಾದರೆ ಸ್ಪರ್ಶಕಗಳ ನಡುವಿನ ಕೋನದ ಕೋನಾರ್ಧ ರೇಖೆಯ ಮೇಲೆ ವೃತ್ತದ
ಕೇಂದ್ರವಿರುತ್ತೆ ಅನ್ನೋದನ್ನು ಸಹ ನಾವು ಗಮನಿಸಿದ್ವಿ. ಈ ಚಟುವಟಿಕೆಯಿಂದ ಇಷ್ಟೆಲ್ಲ ತೀರ್ಮಾನವನ್ನು ನಾವು ಮಾಡಿಕೊಂಡು ಈ ತೀರ್ಮಾನದೊಂದಿಗೆ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಚಟುವಟಿಕೆಯಿಂದ ಕಂಡುಕೊಂಡಂತಹ ತೀರ್ಮಾನವನ್ನು ನಾವು ತಾರ್ಕಿಕವಾಗಿ ಸಾಧನೆ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಇದೇ ನಿಮಗೆ ಪ್ರಮೇಯ 4.2. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಈ ಪ್ರಮೇಯವನ್ನು ನಾವೀಗ ತಾರ್ಕಿಕವಾಗಿ ಸಾಧನೆ ಮಾಡೋಣ ವಿದ್ಯಾರ್ಥಿಗಳೇ. ನೀಡಿರುವ ಹೇಳಿಕೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಓ ಕೇಂದ್ರವುಳ್ಳಂತಹ ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ಗಳು ಸ್ಪರ್ಶಕಗಳಾಗಿವೆ. ಹೌದಾ, ಇದು ಚಿತ್ರ ಆಗಿದೆ. ಇದನ್ನೇ ನಾವು ದತ್ತ ಅಂತ ತೆಗೆದುಕೊಂಡಾಗ ಓ ಕೇಂದ್ರವುಳ್ಳಂತಹ ವೃತ್ತಕ್ಕೆ ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ. ಇದನ್ನು ಅವರು ನಮಗೆ ನೀಡಿದ್ದಾರೆ. ನಾವು ಪ್ರೂವ್ ಮಾಡಬೇಕಾಗಿರೋದೇನು, ಸಾಧನೀಯ ಏನು? ಈ ಎರಡೂ ಸ್ಪರ್ಶಕಗಳ ಅಳತೆ ಸಮ ಅಂಥೇಳಿ ಪಿ ಕ್ಯೂ ಈಕ್ವಲ್ಸ್ ಪಿ ಆರ್. ಮಕ್ಕಳೇ, ಈಗ ಆಲ್ರೆಡಿ ನಾವು ಇಂದಿನ ತರಗತಿಯಲ್ಲಿ ಪ್ರಮೇಯ 4.1 ಸಾಧನೆ ಮಾಡಿದ್ದೇವೆ. ಅದು ಅತ್ಯಂತ ಪ್ರಮುಖವಾದ ಪ್ರಮೇಯ ಅಂತ ಹೇಳಿದೆ. ಹಾಗೆ ಈ ಪ್ರಮೇಯನೂ ಸಹ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ಪ್ರಮೇಯ ಆಗಿರುತ್ತೆ. ಈಗ ನಾವು ದತ್ತವನ್ನು ನೋಡಿದ್ವಿ, ಸಾಧನೀಯವನ್ನು ನೋಡಿದ್ವಿ. ಈಗ ಸಾಧನೆ ಮಾಡೋದಕ್ಕೆ ಬೇಕಾಗುವಂತಹ ರಚನೆ ಏನಾದರೂ ಇದೆಯಾ ನೋಡೋಣ. ಹೌದು, ನಾವು ರಚನೆಯನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಏನು ರಚನೆಯನ್ನು ಮಾಡ್ಕೊಳ್ತಾ ಇದ್ದೀವಿ? ವೃತ್ತ ಕೇಂದ್ರ ಓ ಮತ್ತು ಪಿ ಬಿಂದುವನ್ನು ಸೇರಿಸುವಂತಹ ರೇಖೆಯನ್ನು ಎಳೆದುಕೊಳ್ತೇವೆ. ಹಾಗೆ ತ್ರಿಜ್ಯ ಓ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸ್ತೇವೆ. ಹೌದಾ, ಈಗ ಗಮನಿಸಿ ನೀವು, ನಾವು ಸಾಧನೆ ಮಾಡೋದಕ್ಕೆ ಇಲ್ಲಿ 2 ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ತ್ರಿಭುಜ ಓ ಪಿ ಕ್ಯೂ ಮತ್ತು ತ್ರಿಭುಜ ಓ ಪಿ ಆರ್. ಈ 2 ತ್ರಿಭುಜಗಳಲ್ಲಿ ನಾವೀಗ ಗಮನಿಸಿದ್ರೆ ಕೋನ ಓ ಕ್ಯೂ ಪಿ ಈಕ್ವಲ್ಸ್ ಕೋನ ಓ ಆರ್ ಪಿ, ಅದರ ಅಳತೆ 90 ಡಿಗ್ರಿ. ಅವೆರಡೂ ಸಹ ಲಂಬಕೋನ ಆಗಿರುತ್ತೆ. ಯಾಕೆ ಹೇಳಿ? ತ್ರಿಜ್ಯವು ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕದೊಂದಿಗೆ ಲಂಬಕೋನವನ್ನು ಉಂಟು ಮಾಡುತ್ತೆ ಅಂತೇಳಿ ಪ್ರಮೇಯ 4.1 ನಾವು ನೋಡಿದ್ದೇವೆ. ಹಾಗಾಗಿ ನಮಗೆ ಈ 2 ತ್ರಿಭುಜಗಳು ಎಂತಹ ತ್ರಿಭುಜಗಳಾದವು? ಕರೆಕ್ಟ್, ಲಂಬಕೋನ ತ್ರಿಭುಜಗಳಾದವು. ಜೊತೆಗೆ ಓ ಕ್ಯೂನ ಅಳತೆ ಓ ಆರ್ನ ಅಳತೆಗೆ ಸಮ ಇದೆ. ಯಾಕೆ ಹೇಳಿ? ಗಮನಿಸಿ, ಅವೆರಡು ವೃತ್ತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ? ಕರೆಕ್ಟ್, ಅವೆರಡೂ ಸಹ ವೃತ್ತದ ತ್ರಿಜ್ಯಗಳಾಗಿವೆ. ನಮಗೆ ಗೊತ್ತು, ವೃತ್ತದ ತ್ರಿಜ್ಯಗಳು ಸಮನಾಗಿರ್ತವೆ. ಇನ್ನು ಓ ಪಿ ಈಕ್ವಲ್ಸ್ ಓ ಪಿ. ಯಾಕೆ? ಆ 2 ತ್ರಿಭುಜಕ್ಕೂ ಇದು ಉಭಯ ಸಾಮಾನ್ಯವಾಗಿದೆ, 2 ತ್ರಿಭುಜಕ್ಕೂ ಸೇರಿದೆ. ಈಗ ಈ 2 ತ್ರಿಭುಜಗಳು ಏನಾದ್ವು? ಸರ್ವಸಮ ತ್ರಿಭುಜಗಳಾದ್ವು. ಯಾವೊಂದು ಸರ್ವಸಮದ ಆಧಾರದ ಮೇಲೆ? ಲಂಬಕೋನ ವಿಕರ್ಣ ಬಾಹು ಸರ್ವಸಮದ ಆಧಾರದ ಮೇಲೆ ತ್ರಿಭುಜ ಓ ಪಿ ಕ್ಯೂ ತ್ರಿಭುಜ ಓ ಪಿ ಆರ್ಗಳು ಸರ್ವಸಮ ಆದ್ವು. ಇನ್ನು ಉಳಿದಂತಹ ಬಾಹು ಕ್ಯೂ ಪಿ ಮತ್ತು ಪಿ ಆರ್ಗಳು ಸಮ ಆಗಿದ್ದಾವೆ ಅಲ್ವೇ? ಇವೇ ನಮ್ಮ ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳಾಗಿದ್ದು ಇದನ್ನೇ ನಾವು ಸಾಧನೆ ಮಾಡಬೇಕಾಗಿದ್ದು. ಮಕ್ಕಳೇ, ಇದು ಅರ್ಥ ಆಯ್ತಲ್ವಾ? ಈಗ ಈ ಪ್ರಮೇಯವನ್ನು ತಿಳಿದುಕೊಂಡ ನಂತರ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಸಮಸ್ಯೆಗಳನ್ನು ನಾವು ಬಿಡಿಸೋಣ. ಉದಾಹರಣೆ 2 ತೆಗೆದುಕೊಳ್ತಾ ಇದ್ದೇನೆ. ಓ ವೃತ್ತ ಕೇಂದ್ರ ಹೊಂದಿರುವ ವೃತ್ತಕ್ಕೆ ಬಾಹ್ಯ ಬಿಂದು ಟಿ ಇಂದ ಟಿ ಪಿ ಮತ್ತು ಟಿ ಕ್ಯೂ 2 ಸ್ಪರ್ಶಕಗಳನ್ನು ಎಳೆದಿದೆ. ನಾವೇನನ್ನ ಸಾಧಿಸಬೇಕು? ಕೋನ ಪಿ ಟಿ ಕ್ಯೂ ಈಕ್ವಲ್ಸ್ 2 ಟೈಮ್ಸ್ ಕೋನ ಓ ಪಿ ಕ್ಯೂ ಅಂತ ಹೇಳಿ ಸಾಧಿಸಬೇಕಾಗಿದೆ. ಅದರ ಚಿತ್ರ ಈ ರೀತಿಯಾಗಿದೆ. ಗಮನಿಸಿ, ಟಿ ಬಾಹ್ಯ ಬಿಂದುವಾಗಿದೆ, ಪಿ ಮತ್ತು ಕ್ಯೂಗಳು ಸ್ಪರ್ಶ ಬಿಂದುಗಳಾಗಿವೆ, ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕಗಳಾಗಿವೆ. ಓ ಪಿ ತ್ರಿಜ್ಯ ಆಗಿದೆ. ಪಿ ಮತ್ತು ಕ್ಯೂ ಅನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಪಿ ಕ್ಯೂ ಒಂದು ಜ್ಯ ಆಗಿದೆ ವೃತ್ತಕ್ಕೆ ಸಂಬಂಧಿಸಿದಂತೆ. ಹಾಗಾದರೆ ನಾವು ಸಾಧನೆ ಮಾಡಬೇಕಾಗಿರೋದಕ್ಕೆ ದತ್ತ ಏನಿದೆ ಅಂತ ಹೇಳಿ ನೋಡೋಣ. ಓ ಕೇಂದ್ರವಿರುವಂಥ ವೃತ್ತಕ್ಕೆ ಬಾಹ್ಯ ಬಿಂದು ಟಿ ಇಂದ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶ ಬಿಂದು, ಪಿ ಮತ್ತು ಕ್ಯೂಗಳಲ್ಲಿ ಎಳೆದ ಸ್ಪರ್ಶಕಗಳಾಗಿವೆ. ಹೌದಾ? ನಾವು ಸಾಧನೀಯ ಮಾಡಬೇಕಾಗಿರೋದು ಕೋನ ಪಿ ಟಿ ಕ್ಯೂ ಈಕ್ವಲ್ಸ್ 2 ಟೈಮ್ಸ್ ಕೋನ ಓ ಪಿ ಕ್ಯೂ, 2ರಷ್ಟು ಅಂತ ತೋರಿಸಬೇಕಾಗಿದೆ. ಅದಕ್ಕಾಗಿ ನಾವು ತ್ರಿಭುಜ ಪಿ ಟಿ ಕ್ಯೂ ಅನ್ನು ತೆಗೆದುಕೊಳ್ಳೋಣ. ಈ ತ್ರಿಭುಜ ಪಿ ಟಿ ಕ್ಯೂನಲ್ಲಿ ನಮಗೆ ಗೊತ್ತಿರುವ ಅಂಶ ಬರ್ಕೊಳ್ಳೋಣ. ಟಿ ಪಿ ಈಕ್ವಲ್ಸ್ ಟಿ ಕ್ಯೂ. ಯಾಕೆ? ಈಗ ತಾನೇ ಪ್ರಮೇಯವನ್ನು ಪ್ರೂವ್ ಮಾಡಿದ್ವಿ. ಪ್ರಮೇಯ 4.2ರಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು ಸಮ ಅಂತ ನೋಡಿದ್ವಿ. ಹೌದಾ? ಹಾಗಾಗಿ ಆ 2 ಬಾಹುಗಳು ಸಮ ಇವೆ. ಹಾಗೆ ಕೋನ ಟಿ ಪಿ ಕ್ಯೂ ಈಕ್ವಲ್ಸ್ ಕೋನ ಟಿ ಕ್ಯೂ ಪಿ ಆಗುತ್ತೆ. ಯಾಕೆ ಹೇಳಿ? ಯಾವಾಗ ಒಂದು ತ್ರಿಭುಜದ 2 ಬಾಹುಗಳು ಸಮ ಇರ್ತವೋ ಆಗ ಆ ತ್ರಿಭುಜ ಎಂತಹ ತ್ರಿಭುಜ ಆಗುತ್ತೆ? ಸಮ ದ್ವಿಬಾಹು
ತ್ರಿಭುಜ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಎದುರಾದಂತಹ ಕೋನಗಳು ಸಹ ಸಮ ಇರ್ತವೆ ಅಂತ ಹೇಳಿ ನಿಮಗೆ ಗೊತ್ತಿದೆ, ಹೌದಾ? ಹಾಗಾಗಿ ಟಿ ಪಿ ಕ್ಯೂ ಈಕ್ವಲ್ಸ್ ಟಿ ಕ್ಯೂ ಪಿ ಆಯಿತು. ಇನ್ನು ನಾವು ಕೋನ ಟಿ ಪಿ ಕ್ಯೂ ಈಕ್ವಲ್ಸ್ ಕೋನ ಟಿ ಕ್ಯೂ ಪಿನ ಈ ರೀತಿಯಾಗಿ ಬರ್ಕೊಳ್ಬೋದು. ನಿಮಗೆ ಗೊತ್ತಿದೆ ಒ ಪಿ ತ್ರಿಜ್ಯ, ಟಿ ಪಿ ಸ್ಪರ್ಶಕವನ್ನು ಪಿ ಸ್ಪರ್ಶ ಬಿಂದುವಿನಲ್ಲಿ ಲಂಬ ಕೋನವನ್ನು ಉಂಟು ಮಾಡುತ್ತೆ. ಅಂದರೆ ಅದರ ಒಟ್ಟು ಕೋನದ ಅಳತೆ 90 ಡಿಗ್ರಿ ಇರುತ್ತೆ. ಈ 90 ಡಿಗ್ರಿಯಲ್ಲಿ ನೀವು ಕೋನ ಒ ಪಿ ಕ್ಯೂನ ಕಳೆದ್ರಿ ಅಂತ ಹೇಳಿದ್ರೆ ಅದು ಕೋನ ಟಿ ಪಿ ಕ್ಯೂನ ಅಳತೆ ಆಗುತ್ತೆ, ಹೌದಾ? ಇಲ್ಲಿ ನೋಡಿ, ಕೋನ ಒ ಪಿ ಟಿ ಇದು ಪೂರ್ಣವಾಗಿ 90 ಡಿಗ್ರಿ. ಈ 90 ಡಿಗ್ರಿಯಲ್ಲಿ ನೀವು ಕೋನ ಒ ಪಿ ಕ್ಯೂನ ಕಳೆದ್ರಿ ಅಂತ ಹೇಳಿದ್ರೆ ಆಗ ನಮಗೆ ಕೋನ ಟಿ ಪಿ ಕ್ಯೂನ ಅಳತೆ ದೊರಕುತ್ತೆ. ಇದು ಕೋನ ಟಿ ಕ್ಯೂ ಪಿನ ಅಳತೆನೂ ಸಹ ಆಗಿರುತ್ತೆ. ಯಾಕೆಂತ ನಮಗೆ ಗೊತ್ತು, ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಸಹ ಏನಾಗಿರುತ್ತೆ, ಸಮ ಆಗಿರುತ್ತೆ ಅಂಥೇಳಿ, ಹೌದಾ? ಈಗ ಮುಂದುವರೆದಂತೆ ನಮಗೆ ತ್ರಿಭುಜ ಪಿ ಟಿ ಕ್ಯೂನಲ್ಲಿ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಹೇಳಿ ಗೊತ್ತಿದೆ. ತ್ರಿಭುಜ ಪಿ ಟಿ ಕ್ಯೂನ ನಾವು ತ್ರಿಭುಜ ಟಿ ಪಿ ಕ್ಯೂ ಅಂತ ಸಹ ಓದ್ತೇವೆ. ಕೋನ ಪಿ ಟಿ ಕ್ಯೂ ಪ್ಲಸ್ ಕೋನ ಟಿ ಪಿ ಕ್ಯೂ ಪ್ಲಸ್ ಕೋನ ಟಿ ಕ್ಯೂ ಪಿ ಈ ಮೂರೂ ಸಹ ತ್ರಿಭುಜ ಟಿ ಪಿ ಕ್ಯೂನ ಒಳಕೋನಗಳಾಗಿರುತ್ತೆ. ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಹೇಳಿ ನಮಗೆ ಗೊತ್ತಿದೆ. ತ್ರಿಭುಜಗಳ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿದೆ. ಈಗ ತಾನೇ ನಾವು ಕೋನ ಟಿ ಪಿ ಕ್ಯೂ ಮತ್ತು ಕೋನ ಟಿ ಕ್ಯೂ ಪಿನ ಅಳತೆ 90 ಡಿಗ್ರಿ ಮೈನಸ್ ಒ ಪಿ ಕ್ಯೂ ಅಂತ ನೋಡಿದ್ವಿ. ಅದನ್ನು ಇಲ್ಲಿ ಆದೇಶಿಸೋಣ. ಆದೇಶಿಸಿದಾಗ ಕೋನ ಪಿ ಟಿ ಕ್ಯೂ ಪ್ಲಸ್ 90 ಡಿಗ್ರಿ ಮೈನಸ್ ಕೋನ ಒ ಪಿ ಕ್ಯೂ ಪ್ಲಸ್ 90 ಡಿಗ್ರಿ ಮೈನಸ್ ಒ ಪಿ ಕ್ಯೂ ಈಕ್ವಲ್ಸ್ 180 ಡಿಗ್ರಿ. ಯಾಕೆಂದರೆ ಅವೆರಡು ಕೋನಗಳು ಸಮ ಇದ್ದಾವೆ. ಈಗ ನಾವು 90 ಡಿಗ್ರಿ ಪ್ಲಸ್ 90 ಡಿಗ್ರಿಯನ್ನು ಕೂಡಿದ್ವಿ ಅಂತ ಹೇಳಿದ್ರೆ 180 ಆಗುತ್ತೆ, ಹೌದಾ? ಕೋನ ಪಿ ಟಿ ಕ್ಯೂ ಮೈನಸ್ ಒ ಪಿ ಕ್ಯೂ ಮೈನಸ್ ಒ ಪಿ ಕ್ಯೂ ಪ್ಲಸ್ 90 ಪ್ಲಸ್ 90 ಅಂತ ಹೇಳಿದ್ರೆ 180 ಆಯಿತು. ಈಗ 180 ಡಿಗ್ರಿ ಸಮೀಕರಣದ ಒಂದು ಬದಿಯಲ್ಲಿದೆ, ಹಾಗಾಗಿ ಮತ್ತೊಂದು ಬದಿಯಲ್ಲಿರುವಂತಹ 180 ಡಿಗ್ರಿಯೊಂದಿಗೆ ಕ್ಯಾನ್ಸಲ್ ಆದರೆ ನಮಗೆ ಎಲ್ ಎಚ್ ಎಸ್ನಲ್ಲಿ ಉಳ್ಕೊಳ್ಳುವಂಥದ್ದು ಕೋನ ಪಿ ಟಿ ಕ್ಯೂ ಮೈನಸ್ 2 ಬಾರಿ ಕೋನ ಒ ಪಿ ಕ್ಯೂ ಈಕ್ವಲ್ಸ್ 0. ಈಗ ಮೈನಸ್ 2 ಒ ಪಿ ಕ್ಯೂ ಅನ್ನು ಸಮೀಕರಣದ ಈ ಬದಿಗೆ ನಾವು ತೆಗೆದುಕೊಂಡು ಹೋದ್ವಿ ಅಂತ ಹೇಳಿದ್ರೆ ಕೋನ ಪಿ ಟಿ ಕ್ಯೂ ಈಕ್ವಲ್ಸ್ 2 ಬಾರಿ ಕೋನ ಒ ಪಿ ಕ್ಯೂ ಆಯಿತು. ಇದನ್ನೇ ನಾವು ಸಾಧನೆ ಮಾಡಬೇಕಾಗಿತ್ತು, ನಾವು ಸಾಧಿಸಿದ್ದೇವೆ. ಕೋನ ಪಿ ಟಿ ಕ್ಯೂ ಕೋನ ಒ ಪಿ ಕ್ಯೂನ 2ರಷ್ಟಿರುತ್ತೆ ಅಂತ ಹೇಳಿ. ಮಕ್ಕಳೇ, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು ವೃತ್ತವನ್ನು ಸ್ಪರ್ಶಿಸುವಂತಹ ಬಿಂದುಗಳನ್ನು ಸೇರಿಸಿದಾಗ ಉಂಟು ಮಾಡುವಂತಹ ಜಾದೊಂದಿಗೆ ಅದರ ತ್ರಿಜ್ಯವು ಉಂಟು ಮಾಡುವ ಕೋನವು ಸ್ಪರ್ಶಕಗಳ ನಡುವಿನ ಕೋನದ ಅರ್ಧದಷ್ಟಿರುತ್ತೆ ಅಂತ ಹೇಳ್ಬಹುದು. ಅಥವಾ ಸ್ಪರ್ಶಕಗಳ ನಡುವಿನ ಕೋನವು ಅವುಗಳ ಸ್ಪರ್ಶ ಬಿಂದುಗಳಿಂದ ಉಂಟಾದ ಜಾನಿಂದ ತ್ರಿಜ್ಯದೊಂದಿಗೆ ಸ್ಪರ್ಶ ಬಿಂದು ಮತ್ತು ವೃತ್ತಕೇಂದ್ರವನ್ನು ಸೇರಿಸುವಂತಹ ತ್ರಿಜ್ಯದೊಂದಿಗೆ ಉಂಟು ಮಾಡುವ ಕೋನದ 2ರಷ್ಟಿದೆ ಅಂತ ಹೇಳ್ಬೋದು. ಇದನ್ನು ನಾವು ವೆರಿಫಿಕೇಶನ್ ಸಹ ಮಾಡೋಣ. ನೋಡಿ, ಈ ಒಂದು ವಿಡಿಯೋವನ್ನು ಗಮನಿಸಿ. ಇಲ್ಲಿ ನಾನೇನು ಮಾಡಿದ್ದೀನಿ, ಟಿ ಬಾಹ್ಯ ಬಿಂದುವಾಗಿದೆ. ಟಿ ಪಿ ಮತ್ತು ಟಿ ಕ್ಯೂಗಳು ಟಿನಿಂದ ಎಳೆದಂತಹ ಸ್ಪರ್ಶಕಗಳಾಗಿವೆ. ಇವುಗಳ ನಡುವಿನ ಕೋನ ನೀವು ಗಮನಿಸ್ತಾ ಇರಬಹುದು 83.6 ಇದೆ. ಇನ್ನು ಈ ಜ ಮತ್ತು ತ್ರಿಜ್ಯದ ನಡುವೆ ಕೋನ ಏನುಂಟಾಗಿದೆ ಅದನ್ನು ಗಮನಿಸಿ. ಇವೆರಡರ ಸಂಬಂಧವನ್ನು ಗಮನಿಸಿದರೆ ಸ್ಪರ್ಶಕಗಳ ನಡುವಿನ ಕೋನದ ಅಳತೆಯು ಈ ತ್ರಿಜ್ಯ ಮತ್ತು ಜಾನ ನಡುವೆ ಉಂಟಾಗ್ತಾ ಇರುವಂತಹ ಕೋನ ಒ ಪಿ ಕ್ಯೂನ 2ರಷ್ಟಿದೆ. ಗಮನಿಸ್ತಿದ್ದೀರಾ ಅಲ್ವಾ? ನೋಡಿ, ನೀವು ಅಳತೆಯನ್ನು ಗಮನಿಸಿ. 47.2 ಡಿಗ್ರಿ, ಇಲ್ಲಿ 23.6 ಡಿಗ್ರಿ. 23.6 ಎರಡಾವರ್ತಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ 2ರಷ್ಟು ತೆಗೆದುಕೊಂಡ್ರೆ ನಮಗೆ 47.2 ಡಿಗ್ರಿ ಬರುತ್ತೆ, ಹೌದಾ? ಸೊ ಅದನ್ನು ನಾನು ಬದಲಾಯಿಸಿ ಸಹ ತೋರಿಸಿದೆ ನಿಮಗೆ, ನೀವು ಗಮನಿಸಬಹುದು. ಮತ್ತೊಮ್ಮೆ ನೋಡಿ, ಹೌದಾ? 83.6 ಡಿಗ್ರಿ ಅನ್ನೋದು 41.8ರ 2ರಷ್ಟು. ಹಾಗೆ ಗಮನಿಸ್ತಾ ಹೋಗಿ, ನಾನು ಬದಲಾವಣೆ ಮಾಡಿದ ಹಾಗೆ ನಾನು ಬೇರೆ ಬೇರೆ ಬದಲಾವಣೆ ತೆಗೆದುಕೊಂಡಾಗಲೂ ಈ ಒಂದು ಅಳತೆ ನೀವು ಗಮನಿಸ್ಬೋದು 2ರಷ್ಟಿರೋದೇ ಕಂಡು ಬರ್ತಾ ಇದೆ, ಹೌದಲ್ವೇ? ಮುಂದಿನ ಸಮಸ್ಯೆಯನ್ನು ನೋಡೋಣ. ಕೆಲವೊಂದಷ್ಟು ಸಮಸ್ಯೆಗಳನ್ನು ನಾವು ಅಭ್ಯಾಸ 4.2ರಿಂದ ತೆಗೆದುಕೊಂಡು ಮಾಡೋಣ. ಅದರಲ್ಲಿ ಮೊದಲಿಗೆ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಬಿಂದು ಕ್ಯೂದಿಂದ
ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್. ಟ್ಯಾಂಜೆಂಟ್ ಲೆಂತ್ ಆಫ್ ಟ್ಯಾಂಜೆಂಟ್ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಇದೆ. ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುವಿನ ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವು. ಹಾಗಾದರೆ ನೋಡಿ, ಇಲ್ಲಿ 4 ಆಪ್ಷನ್ ಬರ್ತಾ ಇದೆ. 7 ಸೆಂಟಿಮೀಟರ್, 12 ಸೆಂಟಿಮೀಟರ್, 15 ಸೆಂಟಿಮೀಟರ್ ಹಾಗೂ 24.5 ಸೆಂಟಿಮೀಟರ್. ಇದಕ್ಕಾಗಿ ಒಂದು ಚಿತ್ರವನ್ನು ತೆಗೆದುಕೊಳ್ಳೋಣ. ಗಮನಿಸಿ, ನಮಗೆ ಪಿ ಕ್ಯೂನ ಅಳತೆ ಕೊಟ್ಟಿದ್ದಾರೆ, ಅದು 24 ಸೆಂಟಿಮೀಟರ್. ಇನ್ನು ವೃತ್ತ ಕೇಂದ್ರ ಮತ್ತು ಬಾಹ್ಯ ಬಿಂದುವಿನ ನಡುವಿನ ದೂರ 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವಿನ್ನು ಒ ಪಿ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿಬೇಕು. ನಮಗೆ ಗೊತ್ತಿದೆ ಒ ಪಿ ಕ್ಯೂ ಒಂದು ಲಂಬಕೋನ ತ್ರಿಭುಜ. ಪ್ರಮೇಯ 4.1ರಿಂದ ಗೊತ್ತು ನಮಗೆ ಈ ತ್ರಿಜ್ಯ ಒ ಪಿ ಏನಿದೆ ಪಿ ಸ್ಪರ್ಶ ಬಿಂದುವಿನಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತೆ. ಹಾಗಾಗಿ ಅದು ಒಂದು ಲಂಬಕೋನ ತ್ರಿಭುಜ ಆಗುತ್ತೆ. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ನಮಗೆ ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಲಂಬಕೋನ ಪಿ ಆಯಿತು ಅಂದರೆ ಅದಕ್ಕೆ ಎದುರಾಗಿರುವಂತಹ ಬಾಹು ಯಾವುದು? ಓ ಕ್ಯೂ. ಹೌದಾ? ಸೊ ಲಂಬಕೋನ ಪಿಗೆ ಎದುರಾಗಿರುವಂತಹ ಬಾಹು ಓ ಕ್ಯೂ ಆಗಿರುತ್ತೆ. ಹಾಗಾದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ. ಈಗ ವಿಕರ್ಣದ ಅಳತೆ ನಮಗೆ ಗೊತ್ತಿದೆ, ಹಾಗೆ ಸ್ಪರ್ಶಕದ ಉದ್ದ ಏನು ಕೊಟ್ಟಿದ್ದಾರೆ ಅದು ಒಂದು ಬಾಹುವಿನ ಅಳತೆ ಆಯಿತು. ನಮಗೆ ಬೇಕಾಗಿರೋದು ತ್ರಿಜ್ಯದ ಅಳತೆ. ಹಾಗಾಗಿ ಈ ಒಂದು ಸಮೀಕರಣವನ್ನು ಸ್ವಲ್ಪ ನಾವು ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಬರೆದುಕೊಂಡ್ರೆ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಓ ಕ್ಯೂ ಸ್ಕ್ವೇರ್ ಈ ಕಡೆ ಬರುತ್ತೆ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಆಯಿತು. ನಾನು ಈ ಪಿ ಕ್ಯೂ ಸ್ಕ್ವೇರ್ನ ಈ ಬದಿಗೆ ತೆಗೆದುಕೊಂಡೆ, ಆಗ ಓ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಆಯಿತು. ಈಗ ನಮಗೆ ಗೊತ್ತಿರುವಂತಹ ಅಳತೆಯನ್ನು ಸಮೀಕರಣದಲ್ಲಿ ಆದೇಶಿಸೋಣ. ಓ ಕ್ಯೂ ಗೊತ್ತಿದೆ ಅಂದರೆ 25 ಸ್ಕ್ವೇರ್, ಪಿ ಕ್ಯೂ ಗೊತ್ತಿದೆ 24 ಸ್ಕ್ವೇರ್. 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್ ಅಂದರೆ ಸುಲಭೀಕರಿಸಿದಾಗ 625 ಮೈನಸ್ 576. 625ರಲ್ಲಿ 576 ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಬರುವಂಥದ್ದು 49. ಇದು ಪಿ ಒ ಸ್ಕ್ವೇರ್ನ ಬೆಲೆ ಆಯಿತು. ನಮಗೆ ಬೇಕಾಗಿರೋದು ಪಿ ಒನ ಅಳತೆ. ಪಿ ಒನ ಅಳತೆ ಬೇಕು ಅಂತ ಹೇಳಿದ್ರೆ ಎರಡು ಕಡೆ ವರ್ಗಮೂಲವನ್ನು ತೆಗೆದುಕೊಂಡಾಗ ವರ್ಗಮೂಲ ಮತ್ತು ಘಾತ 2 ಕ್ಯಾನ್ಸಲ್ ಆಗಿ ಪಿ ಒ ಬರುತ್ತೆ. ಇನ್ನು 49ರ ವರ್ಗಮೂಲ ಪ್ಲಸ್ ಆರ್ ಮೈನಸ್ 7 ಬರುತ್ತೆ. ಆದರೆ ನಾವು ಮೈನಸ್ 7ಅನ್ನು ತೆಗೆದುಕೊಳ್ಳಲ್ಲ, ಯಾಕೆಂದರೆ ಇದು ಉದ್ದ ಆಗಿರೋದ್ರಿಂದ +7 ಪ್ಲಸ್ 7 ಮಾತ್ರ ತೆಗೆದುಕೊಳ್ತೇವೆ. ಪಿ ಒನ ಅಳತೆ 7 ಸೆಂಟಿಮೀಟರ್. ಹಾಗಾದರೆ ತ್ರಿಜ್ಯದ ಉದ್ದ ಎಷ್ಟಾಯಿತು? ಆಪ್ಷನ್ ಎ 7 ಸೆಂಟಿಮೀಟರ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಎರಡನೇ ಪ್ರಶ್ನೆ ಈ ರೀತಿಯಾಗಿತ್ತು. ಚಿತ್ರದಲ್ಲಿ ಕೋನ ಪಿ ಒ ಕ್ಯೂ ಈಕ್ವಲ್ಸ್ 110 ಡಿಗ್ರಿ ಆಗಿರುವಂತೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟ್ಯೂ ಕ್ಯೂ ಸ್ಪರ್ಶಕಗಳಾಗಿವೆ. ಹಾಗಾದರೆ ಕೋನ ಪಿ ಟಿ ಕ್ಯೂನ ಅಳತೆ ಎಷ್ಟು ಅಂಥೇಳಿ. ಹಾಗಾಗಿ ಅವ್ರು ಏನು ಚಿತ್ರ ಕೊಟ್ಟಿದ್ದಾರೆ ಮತ್ತು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡೋಣವಾ. ನೋಡಿ, ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ: ಎ 60 ಡಿಗ್ರಿ, ಬಿ 70 ಡಿಗ್ರಿ, ಸಿ 80 ಡಿಗ್ರಿ ಮತ್ತು ಡಿ 90 ಡಿಗ್ರಿ. ಇನ್ನು ಚಿತ್ರ ಈ ರೀತಿಯಾಗಿದೆ. ಹೌದಾ? ಈ ಪಿ ಒ ಕ್ಯೂ ಏನಿದೆ, ಪಿ ಒ ಕ್ಯೂ ಆ ವೃತ್ತ ಕೇಂದ್ರದಲ್ಲಿ ಉಂಟಾಗ್ತಾ ಇರುವಂತಹ ಕೋನದ ಅಳತೆ ಎಷ್ಟಿದೆ? 110 ಡಿಗ್ರಿ ಇದೆ. ಹಾಗಾದರೆ ಈ ಟೀನ ಅಳತೆ ಎಷ್ಟು ಅಂತ ನೋಡೋದಾದ್ರೆ ನಮಗೆ ಗೊತ್ತಿದೆ ಪಿ ಬಿಂದುವಿನಲ್ಲಿ ಮತ್ತು ಕ್ಯೂ ಬಿಂದುವಿನಲ್ಲಿ ಲಂಬಕೋನಗಳು ಉಂಟಾಗ್ತವೆ ಪ್ರಮೇಯ 4.1ರ ಪ್ರಕಾರ. ಹೌದಾ? ಸೊ ತ್ರಿಜ್ಯವು ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕದೊಂದಿಗೆ 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಈ ಓ ಪಿ ಟಿ ಕ್ಯೂ ಇದು ಒಂದು ಚತುರ್ಭುಜ. ಚತುರ್ಭುಜದಲ್ಲಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಯಿತು, 90 90. ಇನ್ನು ಉಳಿದ ಎರಡು ಕೋನಗಳ ಮೊತ್ತನೂ ಎಷ್ಟಾಗಿರುತ್ತೆ? 180. ಕರೆಕ್ಟ್. ಆ 180ರಲ್ಲಿ ಒಂದರ ಅಳತೆ ಕೊಟ್ಟಿದ್ದಾರೆ 110. 180ರಲ್ಲಿ 110ನ್ನು ಕಳೆದ್ವಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 70 ಡಿಗ್ರಿ. ಯಾಕೆ? ಪಿ ಒ ಕ್ಯೂ ಪ್ಲಸ್ ಪಿ ಟಿ ಕ್ಯೂ 180 ಅಂತ ಗೊತ್ತಾಯ್ತಲ್ವಾ? ಹೌದಾ? ಈಗ ಪಿ ಒ ಕ್ಯೂನ ಅಳತೆ ಗೊತ್ತಿದೆ, ಇನ್ನು ಪಿ ಟಿ ಕ್ಯೂನ ಅಳತೆ ಬೇಕು ಅಂತ ಹೇಳಿದ್ರೆ 180ರಲ್ಲಿ 110ನ್ನು ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಬರ್ತಾ ಇರುವಂತಹ ಉತ್ತರ 70 ಡಿಗ್ರಿ. ಹಾಗಾಗಿ ಆಪ್ಷನ್ ಬಿ ನಮಗೆ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ. ಓ ಕೇಂದ್ರವಿರುವಂತಹ ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ 80 ಡಿಗ್ರಿ ಆದರೆ ಕೋನ ಪಿ ಒ ಎದ ಅಳತೆ. ಇಲ್ಲಿ 4 ಆಪ್ಷನ್ಸ್ ಬರ್ತಾ ಇದೆ: 50 ಡಿಗ್ರಿ, 60 ಡಿಗ್ರಿ, 70 ಡಿಗ್ರಿ, 80 ಡಿಗ್ರಿ. ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಚಿತ್ರವನ್ನು ನಾವು ರಚಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಓ ಕೇಂದ್ರ ಇರುವಂತಹ ವೃತ್ತಕ್ಕೆ ಪಿ ಒಂದು ಬಾಹ್ಯ ಬಿಂದು ಆಗಿದೆ. ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು ಪಿ ಎ ಮತ್ತು ಪಿ ಬಿ. ಹೌದಾ? ಈ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ ಏನಿದೆ ಅದು ಒಟ್ಟು 80 ಡಿಗ್ರಿ ಇದೆ ಮಕ್ಕಳೇ.
ಆ ಒಟ್ಟು 80 ಡಿಗ್ರಿ. ಆದರೆ O ಮತ್ತು P ಅನ್ನು ಸೇರಿಸಿದಾಗ ನಮಗೆ ಗೊತ್ತಿದೆ ಅದು ಕೋನಾರ್ಧ ರೇಖೆ ಆಗಿರುತ್ತೆ, ಹೌದಾ? ಅದು ಕೋನವನ್ನು ಅರ್ಧಿಸುತ್ತೆ. ಹಾಗಾಗಿ 40 ಡಿಗ್ರಿ ಆಯಿತು. ನಾವೀಗ ಕಂಡುಹಿಡಿಬೇಕಾಗಿರೋದು ಕೋನ POA ನ ಅಳತೆ. ಕೋನ POA ವೃತ್ತ ಕೇಂದ್ರದಲ್ಲಿ ಅದು 2 ಕೋನಗಳನ್ನು ಉಂಟು ಮಾಡ್ತಾ ಇದೆ. ಆ 2 ಕೋನಗಳಲ್ಲಿ ಒಂದು ಕೋನದ ಅಳತೆಯನ್ನು ಕಂಡುಹಿಡಿದ್ರೆ ಸಾಕು, ಆ ಮತ್ತೊಂದು ಕೋನದ ಅಳತೆ ಸಹ ಸಮ ಇರುತ್ತೆ. ಯಾಕೆಂದ್ರೆ ಅವೆರಡು ಸರ್ವಸಮ ತ್ರಿಭುಜಗಳಾಗ್ತವೆ, ಹೌದಾ? ಈಗ ಮೊದಲು ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ತ್ರಿಭುಜ OAP ನಲ್ಲಿ ಕೋನ AOP ಪ್ಲಸ್ ಕೋನ OAP ಪ್ಲಸ್ ಕೋನ APO 180 ಡಿಗ್ರಿ. ಯಾಕೆ? ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಈಗ ಆಲ್ರೆಡಿ ನಮಗೆ ಎ ಕೋನದ ಬಳಿ 90 ಡಿಗ್ರಿ ಉಂಟಾಗುತ್ತೆ ಅಂತ ಗೊತ್ತು, ಹಾಗೂ ಕೋನ APOನ ಅಳತೆ 40 ಡಿಗ್ರಿ ಅಂತ ಗೊತ್ತು. ಇವೆರಡನ್ನ ಕೂಡಿದ್ವಿ ಅಂತ ಹೇಳಿದ್ರೆ 130 ಡಿಗ್ರಿ ಬರುತ್ತೆ. ಈ 130 ಡಿಗ್ರಿಯನ್ನು 180 ಡಿಗ್ರಿನಲ್ಲಿ ಕಳೆದ್ವಿ ಅಂತ ಹೇಳಿದ್ರೆ ಕೋನ AOPನ ಅಳತೆ ಬರುತ್ತೆ. ಕೋನ AOPನ ಅಳತೆ 50 ಡಿಗ್ರಿ. ಆಪ್ಷನ್ ಎ ನಮಗೆ ಸರಿಯಾದ ಉತ್ತರ ಆಗುತ್ತೆ, ಹೌದಾ? ಇವು 3 ಸಹ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಇತ್ತು, ಅಭ್ಯಾಸ 4.2ರಲ್ಲಿ. ಈಗ ಮುಂದಿನ ಸಮಸ್ಯೆಯನ್ನು ನೋಡೋಣ. ಈ ಸಮಸ್ಯೆಗಳನ್ನು ಯಾವುದನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಕಳೆದ ತರಗತಿಯಲ್ಲಿ ಒಂದೆರಡು ಪ್ರಶ್ನೆಗಳನ್ನು ನೀಡಿದ್ದೆ, ಅದನ್ನು ನೀವು ಉತ್ತರಿಸಿ ಅಂತ ಸಹ ಹೇಳಿದ್ರಿ. ನಾನೀಗ ಅದೇ ಪ್ರಶ್ನೆಗಳನ್ನು ತೆಗೆದುಕೊಂಡು ನೀವು ಅದಕ್ಕೆ ಉತ್ತರಿಸೋದಕ್ಕೆ ಸಾಧ್ಯವಾಗಿದೆಯಾ, ನೀವು ಮಾಡಿರುವಂತಹ ಉತ್ತರ ಸರಿಯಾಗಿದೆಯೇ ಪರೀಕ್ಷಿಸ್ಕೊಳ್ಳಿ ಅಂತ ಹೇಳಿ ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿದೆ ಎಂದು ಸಾಧಿಸಿ. ಇದನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಮಗೆ ಒಂದು ವೃತ್ತ ಬೇಕು. ಆ ವೃತ್ತಕ್ಕೆ ಒಂದು ವ್ಯಾಸವನ್ನು ರಚಿಸ್ಕೊಂಡಿದ್ದೇವೆ. ವ್ಯಾಸದ ಅಂತ್ಯಬಿಂದುಗಳಾದ P ಮತ್ತು Qನಲ್ಲಿ ನಾವು ಸ್ಪರ್ಶಕಗಳನ್ನು ಎಳೆದಿದ್ದೇವೆ, AB ಮತ್ತು CD. ಇವೆರಡು ಸಮಾಂತರವಾಗಿದೆ ಅಂತ ಸಾಧಿಸಬೇಕು. ಈಗ ಸ್ವಲ್ಪ ನೆನಪಿಸ್ಕೊಳ್ಳೋಣ ಮಕ್ಕಳೇ. ಎರಡು ರೇಖೆಗಳು ಸಮಾಂತರವಾಗಿರಬೇಕು ಅಂತ ಹೇಳಿದ್ರೆ ನಾವು ಬಹುಬೇಗ ಗಮನಿಸುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಜೊತೆ F ಕೋನಗಳು, F ಅಂದರೆ ಅನುರೂಪ ಕೋನಗಳು ಇದಾವೆ, ಅಥವಾ ಒಂದು ಜೊತೆ ಅಂತರ್ಪರ್ಯಾಯ ಕೋನಗಳು Z ಆಕಾರದಲ್ಲಿ ಇರುವಂತಹ ಕೋನಗಳು ಸಮವಿದೆಯೇ, ಅಥವಾ ಅವುಗಳ ನಡುವಿನ ದೂರ ಸಮ ಅಂತರದಲ್ಲಿದೆಯೇ ಅಂತ ಹೇಳಿ, ಹೌದಾ? ಆದರೆ ನಾವು ಸುಲಭವಾಗಿ F ಕೋನ ಸಮ ಇದೆಯಾ ಅಂತ ನೋಡ್ಬೋದು ಇಲ್ಲಿ, ಅಥವಾ Z ಕೋನ. ಇಲ್ಲಿ ನಮಗೆ ಗಮನಿಸಿ ಏನು ಗೊತ್ತಿದೆ ನೋಡೋಣ. ಮೊದಲು ನಮಗೆ ಗೊತ್ತಿದೆ O ಕೇಂದ್ರವಿರುವ ವೃತ್ತಕ್ಕೆ PQ ವ್ಯಾಸವಾಗಿದ್ದು AB ಮತ್ತು CDಗಳು ವ್ಯಾಸದ ಅಂತ್ಯ ಬಿಂದು P ಮತ್ತು Qಗಳಲ್ಲಿ ಎಳೆದ ಸ್ಪರ್ಶಕಗಳಾಗಿವೆ. ನಾವು ಸಾಧನೆ ಮಾಡಬೇಕಾಗಿರೋದು ಈ ಸ್ಪರ್ಶಕಗಳೆರಡೂ ಸಹ ಸಮಾಂತರ ರೇಖೆಗಳು ಅಂತ ಹೇಳಿ ಸಾಧಿಸಬೇಕಾಗಿದೆ. ಅದಕ್ಕಾಗಿ ನಾವು ತಿಳಿದಿರುವಂತಹ ಅಂಶವೊಂದನ್ನು ಬರ್ಕೊಳ್ತಾ ಇದ್ದೇವೆ. ಕೋನ OQA, ಕೋನ OQC ಮತ್ತು ಕೋನ OPB ಮತ್ತು ಕೋನ OPD ಇವೆಲ್ಲವೂ ಸಹ 90 ಡಿಗ್ರಿ. ಯಾಕೆ ಹೇಳಿ? ಅದು ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ, ಪ್ರಮೇಯ 4.1 ಪ್ರಕಾರ, ಹೌದಾ? ಅವೆಲ್ಲವೂ 90 ಡಿಗ್ರಿ ಆಯಿತು. ಈಗ ಈ 4 ಕೋನಗಳಲ್ಲಿ 2 ಕೋನಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಈ PQ ಏನಾಗುತ್ತೆ, AB ಮತ್ತು CD ಸರಳ ರೇಖೆಗಳಿಗೆ ಛೇದಕ ರೇಖೆಯಾಗಿದೆ, ಹೌದಾ? ನಾವು ಈ ಛೇದಕ ರೇಖೆಯಲ್ಲಿ ಕೋನ OQC ಏನಿದೆ ಅದು ಕೋನ OPBಗೆ, ಹೌದಾ, OPBಗೆ ಸಮ ಆಗಿದೆ. ಅವು ಎಂತಹ ಕೋನಗಳಾಗಿವೆ? ಅಂತರ್ಪರ್ಯಾಯ ಕೋನಗಳು. ಹಾಗಾದರೆ ಎರಡು ಸರಳ ರೇಖೆಯನ್ನು ಒಂದು ಛೇದಕವು ಕತ್ತರಿಸಿದಾಗ ಒಂದು ಜೊತೆ ಅಂತರ್ಪರ್ಯಾಯ ಕೋನಗಳು ಸಮ ಆಯಿತು ಅಂದಿದ ತಕ್ಷಣ ಆ ಎರಡು ರೇಖೆಗಳು ಎಂತಹ ರೇಖೆಗಳಾಗ್ತವೆ? ಇದನ್ನು ನೀವು 9ನೇ ತರಗತಿಯಲ್ಲಿ ರೇಖೆಗಳು ಮತ್ತು ಕೋನಗಳು ಅಧ್ಯಾಯದಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ಬಂದಿದ್ದೀರಾ ಮಕ್ಕಳೇ. ಹಾಗಾದರೆ ಆ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳಾಗ್ತವೆ. ಹಾಗಾಗಿ AB ಪ್ಯಾರಲಲ್ ಟು CD, AB CDಗೆ ಸಮಾಂತರವಾಗಿದೆ ಅಂತ ಹೇಳಿ ನಾವು ಸಾಧಿಸಿದ್ವಿ. ಇನ್ನು ಮುಂದಿನ ಮತ್ತೊಂದು ಪ್ರಶ್ನೆಯನ್ನು ನೋಡೋದಾದರೆ, ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ. ಸ್ಪರ್ಶ ಬಿಂದುವಿನಲ್ಲಿ ನಾವು ಸ್ಪರ್ಶಕಕ್ಕೆ ಒಂದು ಲಂಬವನ್ನು ಹೇಳಿತೀವಲ್ಲ, ಆ ಲಂಬ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತೆ ಅಂತೇಳಿ ಸಾಧಿಸಬೇಕಾಗಿದೆಯಂತೆ. ಅದಕ್ಕೆ ಬೇಕಾದಂತಹ ಚಿತ್ರವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. O ಕೇಂದ್ರವುಳ್ಳಂತಹ ವೃತ್ತಕ್ಕೆ P ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕ AB ಆಗಿದೆ. ಇಲ್ಲಿ ನಾನು ಈ PQ ಲಂಬ ಏನಿದೆ ಇದು O ಬಿಂದುವಿನ ಮೂಲಕ ಹಾದು ಹೋಗ್ತಾ ಇಲ್ಲ ಅಂಥೇಳಿ ಮೊದಲಿಗೆ ಊಹಿಸ್ಕೊಳ್ತಾ ಇದ್ದೀನಿ. ಅದು ಮತ್ತೊಂದು ಬಿಂದು Qನ ಮೂಲಕ ಹಾದು ಹೋಗುತ್ತದೆ ಅಂತ ಭಾವಿಸೋಣ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಅದು Q ಮೂಲಕ ಹಾದು ಹೋಗ್ತಾ ಇದೆ ಅಂತ ಅಂದ್ಕೊಂಡ್ರೆ
OP ಮತ್ತು OQಗಳನ್ನು ಸೇರಿಸಿದ್ದೇವೆ. ನಾವು ಸೇರಿಸಿ ಏನು ಮಾಡ್ತಾ ಇದ್ದೇವೆ, ಕೋನ OPB = 90 ಡಿಗ್ರಿ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಮಗೆ ಪ್ರಮೇಯ 4.1 ಮೂಲಕ ಗೊತ್ತಾಗಿದೆ, ಪಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಅಂಥೇಳಿ. ಹಾಗಾಗಿ ಅದರ ಅಳತೆ 90 ಡಿಗ್ರಿ ಆಯಿತು. ಕೋನ OPB = 90 ಡಿಗ್ರಿ, ಇದನ್ನು ನಾವು ಸಮೀಕರಣ 1 ಅಂತ ಅಂದ್ಕೊಳ್ಳೋಣ. ಹಾಗೆ ನಮಗೆ ಗೊತ್ತಿದೆ ಕೋನ QPBನ ಅಳತೆ ಸಹ 90 ಡಿಗ್ರಿ, ಇದನ್ನು ನಾವು ಎರಡನೇ ಸಮೀಕರಣ ಅಂಥೇಳಿ ಅಂದ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಈಗ ತಾನೇ ಹೇಳಿದ್ವಿ ನಾವು QP ABಗೆ ಎಳೆದಂತಹ ಲಂಬವಾಗಿದೆ, ಆದರೆ ಅದು ವೃತ್ತ ಕೇಂದ್ರದ ಮೂಲಕ ಅದು ಹೋಗ್ತಾ ಇಲ್ಲ ಅಷ್ಟೇ, ಆದರೆ ಅದು ಲಂಬವಾಗಿದೆ. ಲಂಬ ಅಂತ ಹೇಳಿದ ತಕ್ಷಣ ಅದು ಉಂಟು ಮಾಡುವಂತಹ ಕೋನ ಎಷ್ಟಾಗಿರುತ್ತೆ, 90 ಡಿಗ್ರಿ. QP ಪರ್ಪೆಂಡಿಕ್ಯುಲರ್ ಟು AB ಆಗಿರೋದ್ರಿಂದ ಅದು 90 ಡಿಗ್ರಿನೇ ಆಗಿರಬೇಕು. ಹಾಗಾದರೆ ಸಮೀಕರಣ 1 ಮತ್ತು 2ರಿಂದ ನಮಗೆ ತಿಳಿದು ಬಂದಿದ್ದೇನೋ, ಕೋನ OPB = ಕೋನ QPB ಆಯಿತು. ಎರಡೂ ಸಹ 90 ಡಿಗ್ರಿನೇ ಇರೋದ್ರಿಂದ ಅವೆರಡು ಸಮ ಆಯಿತು. ಇದು ಸಾಧ್ಯ ಇಲ್ಲ, ಯಾಕೆಂದರೆ ಒಂದು ರೇಖೆಗೆ ಎರಡು ಲಂಬಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ OP ಮತ್ತು OQಗಳು ಏನಾಗಬೇಕು, ಒಂದ್ರ ಮೇಲೆ ಒಂದಿರಬೇಕು ಅಥವಾ ಸಮ ಆಗಿರಬೇಕು. ಹಾಗಾಗಿ PQ ಲಂಬ ಏನಿದೆ ಇದು ವೃತ್ತ ಕೇಂದ್ರ ಓನ ಮೂಲಕ ಹಾದು ಹೋಗುತ್ತೆ ಅಂತೇಳಿ ಸಾಧಿಸಿದ್ವಿ. ಇನ್ನು ಮುಂದಿನ ಸಮಸ್ಯೆಯನ್ನು ನೋಡೋಣ. ಇದು ಸಹ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ABCD ಒಂದು ಚತುರ್ಭುಜ ಇದೆ. ಈ ಚತುರ್ಭುಜದ ಒಳಗೆ ಒಂದು ವೃತ್ತ ಅಂತಸ್ಥವಾಗಿದೆಯಂತೆ. ಅಂತಸ್ಥವಾಗಿದೆ ಅಂತ ಹೇಳಿದ್ರೆ ಚತುರ್ಭುಜದ ಬಾಹುಗಳನ್ನು ವೃತ್ತ ಸ್ಪರ್ಶಿಸುತ್ತೆ. ಹಾಗಾದರೆ AB + CD ಬಾಹುವಿನ ಅಳತೆಯ ಮೊತ್ತ AD + BC ಬಾಹುವಿನ ಮೊತ್ತಕ್ಕೆ ಸಮ ಅಂಥೇಳಿ ಸಾಧಿಸಿ ಅಂತ ಹೇಳಿದ್ದಾರೆ. ಈಗ ಗಮನಿಸಿ, ನಮಗೆ ಏನು ತಿಳಿದಿದೆ ಅಂತ ಹೇಳಿದ್ರೆ AP ಮತ್ತು ASಗಳು A ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳಾಗ್ತವೆ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನೋಡಿದ್ವಿ, ಚತುರ್ಭುಜವು ವೃತ್ತದಲ್ಲಿ ಅಂತಸ್ಥವಾಗಿದೆ ಅಂತ ಹೇಳಿದ್ರೆ ಆ ಒಂದು ವೃತ್ತ ಚತುರ್ಭುಜದ ಬಾಹುಗಳನ್ನು ಒಂದೊಂದು ಬಿಂದುವಿನಲ್ಲಿ ಸ್ಪರ್ಶಿಸುತ್ತೆ. ಹೌದಾ? ಹಾಗಾದರೆ ಚತುರ್ಭುಜದ ಬಾಹುಗಳು ವೃತ್ತಕ್ಕೆ ಸ್ಪರ್ಶಕಗಳಾಗ್ತವೆ. ಹಾಗೆ BP = BQ, B ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು. ಅದೇ ರೀತಿ C ಬಾಹುವಿನಿಂದ ಎಳೆದಂತಹ ಸ್ಪರ್ಶ CR ಮತ್ತು CQ, D ಬಾಹುವಿನಿಂದ ಎಳೆದಂತಹ ಸ್ಪರ್ಶಕ DR ಮತ್ತು DS. ಇವೆರಡು ಸಹ ಸಮ ಇರುತ್ತೆ. ಯಾಕೆಂದರೆ ನಾವು ಪ್ರಮೇಯ 4.2ರಲ್ಲಿ ನೋಡಿದ್ವಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತೆ ಅಂಥೇಳಿ. ಈಗ ಸಮೀಕರಣದ ಎಡಭಾಗಗಳನ್ನೆಲ್ಲ ಕೂಡೋಣ, ಹಾಗೆ ಬಲಭಾಗಗಳನ್ನೆಲ್ಲವನ್ನು ಕೂಡೋಣ. ಸಮೀಕರಣ 1 + 2 + 3 + 4ನ ಮೊತ್ತವನ್ನು ತೆಗೆದುಕೊಂಡಾಗ AP + BP + CR + DR = AS + BQ + CQ + DS. ಇದನ್ನು ಸ್ವಲ್ಪ ನಮಗೆ ಬೇಕಾಗೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ. AP + BPನ ಕೂಡಿಸ್ತಾ ಇದ್ದೀನಿ, ಹಾಗೆ CR + DRನ ಸೇರಿಸ್ತೇನೆ, ಹಾಗೆ AS ಮತ್ತು DSನ ಸೇರಿಸ್ತೇನೆ, BQ ಮತ್ತು CQನ ಸೇರಿಸ್ತೇನೆ. AP ಮತ್ತು BPಯನ್ನು ಸೇರಿಸಿದ್ರೆ ಅದು AB ಬಾಹುವನ್ನು ಕೊಡುತ್ತೆ. ಇನ್ನು CR ಮತ್ತು DRನ ಸೇರಿಸಿದ್ರೆ CD ಬಾಹುವನ್ನು ಕೊಡ್ತಿದೆ. ಹಾಗೆ AS ಮತ್ತು DSನ ಸೇರಿಸಿದ್ರೆ AD ಬಾಹು ಮತ್ತು BQ ಮತ್ತು CQನ ಸೇರಿಸಿದ್ರೆ BC ಬಾಹುವನ್ನು ಕೊಡ್ತಾ ಇದೆ. ನಾವು ಏನನ್ನು ಸಾಧನೆ ಮಾಡಬೇಕಿತ್ತೋ ಆ ಹಂತಕ್ಕೆ ತಲುಪಿದ್ದೇವೆ ಮಕ್ಕಳೇ. ಈ ನೀಡಿರುವಂತಹ ಚತುರ್ಭುಜದ ಅಭಿಮುಖ ಬಾಹುಗಳ ಮೊತ್ತಗಳು ಪರಸ್ಪರ ಸಮವಾಗಿದೆ, ಅದನ್ನು ನಾವು ಸಾಧಿಸಿದ್ವಿ. ಹೌದಾ? ನಾನು ನಿಮಗೆ ಒಂದಷ್ಟು ಉದಾಹರಣೆಗಳನ್ನು ಹಾಗೂ ಸಮಸ್ಯೆಗಳನ್ನು ಬಿಡಿಸಿ ತೋರಿಸಿದ್ದೇನೆ. ಉಳಿದಂತಹ ಸಮಸ್ಯೆಗಳೇನಿದೆ ಅಭ್ಯಾಸ 4.2ರಲ್ಲಿ ಅದನ್ನು ನೀವು ಉತ್ತರಿಸಿ. ನಿಮಗೇನಾದರೂ ಅನುಮಾನಗಳಿದ್ದರೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಹೇಳ್ತಾ ನಾವೀಗ ಈ 3 ಅವಧಿಯಲ್ಲಿ ಕಲಿದಂತಹ ಅಂಶಗಳು ಯಾವ್ಯಾವು ಅಂತೇಳಿ ನೋಡೋಣ. ನೆನಪಿನಲ್ಲಿ ಇಡಬೇಕಾದಂತಹ ಅಂಶಗಳು ಈ ಒಂದು ಅಧ್ಯಾಯದಲ್ಲಿ ಒಂದೇ ಸಮತಲದಲ್ಲಿರುವ ವೃತ್ತಕ್ಕೂ ಮತ್ತು ರೇಖೆಗೂ ಯಾವುದೇ ಸಾಮಾನ್ಯ ಬಿಂದು ಇಲ್ಲದಿದ್ದರೆ ಅದು ಛೇದಕವಲ್ಲದ ರೇಖೆ ಆಗುತ್ತೆ. ಸಾಮಾನ್ಯ ಬಿಂದು ಇತ್ತು, ಅದು 2 ಸಾಮಾನ್ಯ ಬಿಂದುವನ್ನು ಹೊಂದಿದರೆ ಅದು ವೃತ್ತ ಛೇದಕ ರೇಖೆ ಆಗುತ್ತೆ. ಅದೇ ಅದು ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿದರೆ ಅದು ವೃತ್ತ ಸ್ಪರ್ಶಕ ಆಗುತ್ತೆ. ಹೌದಾ? ಮತ್ತು ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವನ್ನು ನಾವು ಸ್ಪರ್ಶ ಬಿಂದು ಅಂತ ಹೇಳಿ ಕರಿತೇವೆ. ಹಾಗೆ ವೃತ್ತದ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವಿರುತ್ತೆ, ಒಂದು ಬಿಂದುವಿನಲ್ಲಿ ಒಂದೇ ಸ್ಪರ್ಶಕ. ಹೌದಾ? ಹಾಗೆ ಇನ್ನು ಮುಂದಿನ ಅಂಶ ಅಂದರೆ ವೃತ್ತದ ಒಳಗಿನ ಬಿಂದುವಿನಿಂದ ವೃತ್ತಕ್ಕೆ ಯಾವುದೇ ಸ್ಪರ್ಶಕಗಳನ್ನು ನಾವು ಎಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ವೃತ್ತದ ಮೇಲಿನ
ಬಿಂದುವಿನಲ್ಲಿ ನೀವು ನೋಡಿದ್ರಿ ಒಂದೇ ಒಂದು ಸ್ಪರ್ಶಕ, ಈ ಚಟುವಟಿಕೆ ಸಹ ಮಾಡಿದ್ರಿ ನೀವು, ಹೌದಾ? ಇನ್ನು ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು? 2 ಸ್ಪರ್ಶಕಗಳನ್ನು ಎಳಿಬಹುದಾಗಿರುತ್ತೆ ನಿರ್ದಿಷ್ಟವಾಗಿ. ಹಾಗೆ ಈ ತರಗತಿಯಲ್ಲಿ ಕಲಿತಂಥದ್ದು ಮತ್ತು ಈ ಹಿಂದಿನ ತರಗತಿಯಲ್ಲಿ ಕಲಿತಂತಹ 2 ಪ್ರಮುಖ ಪ್ರಮೇಯಗಳು ಈ ಅಧ್ಯಾಯದಲ್ಲಿ. ಪ್ರಮೇಯ 4.1, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಇದನ್ನು ಚಟುವಟಿಕೆ ಮೂಲಕ ನೋಡಿದ್ವಿ, ತಾರ್ಕಿಕವಾಗಿಯೂ ಸಹ ಸಾಧನೆ ಮಾಡಿದ್ವಿ. ಮತ್ತೊಂದು ಪ್ರಮೇಯ ಅಂತ ಹೇಳಿದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅಂಥೇಳಿ ನೋಡಿದ್ವಿ. ಇಷ್ಟೆಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಕಲ್ತ್ಕೊಂಡ್ವಿ ಮಕ್ಕಳೇ. ಈ ಅಧ್ಯಾಯವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಸಹ ಇದು ಪ್ರಮುಖವಾಗಿದೆ. ಹಾಗೂ ನಾವು ಗಣಿತದ ಬೇರೆ ಬೇರೆ ಅಧ್ಯಾಯಗಳನ್ನು ಕಲ್ತ್ಕೊಳ್ಳೋಕ್ಕೂ ಸಹ ಈ ಒಂದು ಅಧ್ಯಾಯದ ಅವಶ್ಯಕತೆ ಇದೆ. ನೀವೆಲ್ಲರೂ ಸಹ ಚೆನ್ನಾಗಿ ಈ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗೂ ಪುನರ್ಮನನ ಮಾಡ್ತೀರಾ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ. ನಿಮ್ಮೊಂದಿಗೆ ಇದುವರೆಗೂ ಇದ್ದಿದ್ದು ಶ್ರೀಮತಿ ಸುಚೇತಾ SS, ಗಣಿತ ಶಿಕ್ಷಕರು, ಟಿ ದಾಸರಹಳ್ಳಿ, ಬೆಂಗಳೂರು.